ಹಾಂ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೆಲಮಂಗಲದಲ್ಲೇ ಇರೋ ವಿಶ್ವಶಾಂತಿ ಆಶ್ರಮಕ್ಕೆ ನಾವು ಬಂದಿದ್ದೀವಿ. ಶಾಂತಿ ಶಾಂತಿ ಎಲ್ಲರಿಗೂ ಶಾಂತಿ ಬೇಕು. ಒಂದು ಸರ್ಟನ್ ಏಜಲ್ಲಿ ನಾವು ಒಂದೊಂದು ಥಿಂಕ್ ಮಾಡ್ತಾ ಇರ್ತೀವಿ. ಏನು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಬರೀ ಆಟ, ಅವ್ರ ಜೊತೆ ಆಟ, ಇವ್ರ ಜೊತೆ ಆಟ, ಮರ ಹತ್ತೋದು, ಆಮೇಲೆ ಸ್ವಿಮ್ಮಿಂಗ್ ಮಾಡೋದು, ಅಜ್ಜಿ ಮನೆಗೆ ಹೋಗೋದು, ಅಜ್ಜನ ಮನೆಗೆ ಹೋಗೋದು, ಗದ್ದೆಯಲ್ಲಿ ಆಟ ಆಡೋದು, ಮರ ಹತ್ತೋದು, ಜಾರ ಬಂಡಿ ಆಟ ಆಡೋದು, ಇವೆಲ್ಲ ಮಾಡ್ತಾ ಇರ್ತೀವಿ. ಒಂದೊಂದು ಸರ್ಟನ್ ಏಜ್ 5 ತನಕ ಒಂದು, 10ವರೆಗೂ ಒಂದು, ಆನಂತರ 15ವರೆಗೆ ಒಂದು, 20ವರೆಗೆ ಒಂದು, 20 ಆದಮೇಲೆ ಇನ್ನೊಂದು, ಒಂದೊಂದು ಸರ್ಟನ್ ಏಜಲ್ಲಿ ಒಂದೊಂದು ಇದಿರುತ್ತೆ. ಚಿಕ್ಕ ಮಕ್ಕಳಾದಮೇಲೆ ಆಟ ಆಡೋದು, ಚಿಕ್ಕ ಆಟ, ದೊಡ್ಡ ಆಟ, ಅನಂತರ ಯಾವ ಸ್ಕೂಲಲ್ಲಿ ಓದಬೇಕು, ಓದೋದು ಹುಚ್ಚಿಡುತ್ತೆ. ಓದಾದಮೇಲೆ ಕೆಲಸ ಸೇರಬೇಕು ಅಂಥೇಳಿ, ಕೆಲವರು ಎಲ್ಲಿ ವ್ಯಾಪಾರ ಮಾಡಬೇಕು ಅಂತೀವಿ, ವ್ಯಾಪಾರ ಮಾಡಾದಮೇಲೆ ದುಡ್ಡು ಮಾಡಬೇಕು ಅಂತ. ದುಡ್ಡೆಲ್ಲ ಮಾಡಾದಮೇಲೆ ಕೊನೆಗೆ ಮದುವೆ ಆಗಬೇಕು ಅಂಥೇಳಿ, ಮದುವೆ ಆದಮೇಲೆ ಮಕ್ಕಳಾಗಬೇಕು ಅಂಥೇಳಿ, ಆನಂತರ ಸೆಟ್ಲ್ ಆಗಬೇಕು, ಮನೆ ಮಾಡಬೇಕು, ಹೀಗೆಲ್ಲ ಯೋಚನೆ ಬರ್ತವೆ. ಎಲ್ಲ ಯೋಚನೆ ನಡುವೆ ನಾವು ಸ್ವಲ್ಪ ಕಾಲ ಬಿಡುಬಿಟ್ಟು ನಾವು ಟ್ರಿಪ್ ಅಂತ ಹೋದಾಗ, ಪಿಕ್ನಿಕ್ ಅಂತ ಹೋದಾಗ ಮನಸ್ಸು ಸ್ವಲ್ಪ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಹೊಸ ಮನಸ್ಸಿಗೆ ಒಂದು ರೂಪ ಕೊಡುತ್ತೆ. ನಾವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೊಸ ಆಲೋಚನೆ ಬರುತ್ತೆ. ನೋಡಿ, ಹಿಂಭಾಗ ಈ ವಿಶ್ವಶಾಂತಿ ಆಶ್ರಮದಲ್ಲಿ ಈ ಮಹಾಭಾರತ ನಡಿಬೇಕಾದ್ರೆ ಚಿಂತಾಗ್ರಂಥನಾಗಿರ್ತಾನೆ ಯಾರು? ಅರ್ಜುನ. ಯಾರು ನಾನು ಸಂಬಂಧಿಕರ ಜೊತೆ ನಾನು ಯುದ್ಧ ಮಾಡ್ತಿದ್ದೀನಿ, ಇದು ಬಾಣ ಬಿಡ ತಪ್ಪಲ್ವಾ, ಸಾಯಿಸೋದು ತಪ್ಪಲ್ವಾ ಅಂತ. ಆಗ ಹಿಂದೆ ಸಾರಥಿ ಆಗಿರ್ತಕ್ಕಂತಹ ಶ್ರೀಕೃಷ್ಣ ಹೇಳ್ತಾನೆ, ಯುದ್ಧದ ಅನಿವಾರ್ಯತೆ ಏನು, ಯಾಕೋಸ್ಕರ ನಾವು ಯುದ್ಧ ಮಾಡಬೇಕು, ಇಲ್ಲಿ ಸಂಬಂಧಗಳನ್ನು ನಾವು ಇಲ್ಲಿ ಕಟ್ಟಿ ಹಾಕಬೇಕಾಗತ್ತೆ. ವ್ಯವಹಾರ ಅಂತ ಬಂದಾಗ, ಅಥವಾ ನಾವು ವ್ಯಾಪಾರ ಅಂತ ಬಂದಾಗ, ಅಥವಾ ಜೀವನ ಅಂತ ಬಂದಾಗ, ಅಥವಾ ನಾವು ಯುದ್ಧ ಧರ್ಮ ಗೆಲ್ಲಬೇಕು ಅಂದಾಗ ಇವೆಲ್ಲವೂ ಕೂಡ ಬರುತ್ತೆ. ಇದು ಒಂದು ಸಾಂಕೇತಿಕವಾಗಿ ಇರ್ತಕ್ಕಂತಹ ಒಂದು ರಥದ ಮುಂದೆ ಕುಳಿತಿರ್ತಕ್ಕಂಥ ಶ್ರೀಕೃಷ್ಣ, ಹಿಂದೆ ಇರ್ತಕ್ಕಂಥ ಅರ್ಜುನ, ಇವೆಲ್ಲ ಆಗುತ್ತೆ. ಬನ್ನಿ ನೋಡಿ, ನಮ್ಮ ಚಿಕ್ಕ ಪಾಪು ಬಂದಿದೆ. ಇವಳಿಗೆ ತುಂಬ ಆಸೆ, ಇವಳಿಗೆ ಹೊರಗಡೆ ತಿರುಗಾಡಬೇಕು ಅಂತ ಹೇಳಿ. ಈ ಒಂದು ಎಲ್ಲ ಆಟಗಳ ಜೊತೆ ನಾವಿದ್ದೀವಿ. ಕಳ್ಳೆಪುರಿ ಚಿಕ್ಕ ಪಾರ್ಕು.